Hi, hello, namaste friends. Welcome to the Raman tutorial for GK. ಸೊ ಎಲ್ರಿಗೂ ಕೂಡ ವೆಲ್ಕಮ್ ಒನ್ಸ್ ಅಗೇನ್. ಇವತ್ತಿನ ಒಂದು ಮಾಹಿತಿ ಕುರಿತಾಗಿ ಮಾತಾಡೋದಾದ್ರೆ ನಿಮ್ಗೆಲ್ಲ ಗೊತ್ತಿರಬಹುದು PU ರಿಕ್ವೈರ್ಮೆಂಟ್ ಗೆ ಸಂಬಂಧಪಟ್ಟಂತೆ ಒಂದು ಗೆಜೆಟೆಡ್ ನೋಟಿಫಿಕೇಶನ್ ಆಗಿದೆ ಅಂತ. ಆಮೇಲೆ ಪ್ರತಿಯೊಬ್ರು ಅರ್ಥ ಮಾಡ್ಕೋಬೇಕು, ಇದು ನೋಟಿಫಿಕೇಶನ್ ಅಂತ ಬಂದಿದೆ. ಸೊ ನೋಟಿಫಿಕೇಶನ್ ಅಂತಂದ್ರೆ ಏನು, ಇಲ್ಲಿ ಕೆಲವೊಂದು ನಿಯಮಗಳ ಬಗ್ಗೆ ಮತ್ತೆ ಹಿಂದೆ ಏನ್ ಆಕ್ಷೇಪಣೆಗಳನ್ನ PU ರಿಕ್ವೈರ್ಮೆಂಟ್ ಗೆ ಸಂಬಂಧಪಟ್ಟಂತೆ ಆಕ್ಷೇಪಣೆಗಳು ಕೊಟ್ಟಿದ್ರು, ಸೊ ಅದಕ್ಕೆ ಅಬ್ಜೆಕ್ಷನ್ಸ್ ಗಳು ಸಲಹೆಗಳನ್ನ ಸ್ವೀಕರಿಸಿ ನಂತರದಲ್ಲಿ ಬಿಡುಗಡೆ ಮಾಡಿರ್ತಕ್ಕಂತ ಒಂದು ಪತ್ರ. ಇದು ಕ್ಲಿಯರ್ ಆಗಿ ನೆನ್ಪಿಟ್ಕೋಬೇಕು. ಇದನ್ನ ಯಾರು ಅಲ್ಲಗಳಿತಿರೋ, ಯಾರು ಯೂಸ್ ಮಾಡ್ಕೊಳ್ತಿರೋ, ಅದು ಇಟ್ಸ್ ಅಪ್ ಟು ಯು. ನೋಟಿಫಿಕೇಶನ್ ಆಗೋದಂತೂ ಸತ್ಯ ಇದೆ. ಹಾಗಾಗಿ ಇದು ಒಂದು ಡ್ರಾಫ್ಟ್ ನೋಟಿಫಿಕೇಶನ್ ಅಂತ ಹೇಳ್ಬೋದು. ಓಕೆ, ಹಾಗಾದ್ರೆ ಏನಿದೆ ಈ ರೂಲ್ಸ್ ಅಲ್ಲಿ ಅಂತ ಅನ್ನೋದಾದ್ರೆ ಸಣ್ಣದಾಗಿ ಒಂದು ಚಿಕ್ಕದಾಗಿದೆ, ಅದನ್ನ ಹೇಳ್ಬಿಡ್ತೀವಿ. ಇದೆಲ್ಲ ಬಂದ್ಬಿಟ್ಟು ಏನು 21 ಆಗಸ್ಟ್ 2024ರಂದು ಈ ಒಂದು ಪ್ರೀ ಯೂನಿವರ್ಸಿಟಿ ಎಜುಕೇಶನ್ ರಿಕ್ವೈರ್ಮೆಂಟ್ ಗೆ ಅದರಲ್ಲಿ ಇರ್ತಕ್ಕಂಥ ತಿದ್ದುಪಡಿಗಳಿಗೆ ಸಂಬಂಧಪಟ್ಟಂತೆ ಒಂದು ನೋಟಿಸ್ ಅನ್ನ ಬಿಟ್ಟಿದ್ರು. ಸೊ ಅದಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ತಿದ್ದುಪಡಿಗಳನ್ನ ಇಲ್ಲಿ ಕೊಟ್ಟಿದ್ದಾರೆ. ಇದನ್ನ ನಾವು ನಿಯಮಗಳು, C&R ರೂಲ್ ನಿಯಮಗಳು ಅಂತಾನೂ ಕೂಡ ಹೇಳ್ಬಹುದು. ಓಕೆ, ಗೆಜೆಟೆಡ್ ನೋಟಿಫಿಕೇಶನ್ ಅನ್ನ 21 ಆಗಸ್ಟ್ 2024 ಈ ಒಂದು ದಿನಾಂಕ ಎಲ್ಲಾ ಪಬ್ಲಿಕ್ ಜನಗಳಿಗೂ ಕೂಡ ಕೊಟ್ಟಿದ್ರು. ಸೊ ಅದ್ರ ಪ್ರಕಾರ ಇಲ್ಲಿ ಕೆಲವೊಂದು ರೂಲ್ಸ್ ಗಳನ್ನ ಕೂಡ ಕೊಟ್ಟಿದ್ದಾರೆ. ಏನ್ ರೂಲ್ಸ್ ಅಂತಂದ್ರೆ ಈ ಟೈಟಲ್ ಅಂಡ್ ಕಮೆನ್ಸ್ಮೆಂಟ್ ಅಂತ ಇದೆ. ಏನು ಶೀರ್ಷಿಕೆಯಲ್ಲಿ ಏನ್ ಬರುತ್ತೆ ಅಂದ್ರೆ, ದೀಸ್ ರೂಲ್ಸ್ ಮೇ ಬಿ ಕಾಲ್ಡ್ ದ ಕರ್ನಾಟಕ ಜನರಲ್ ಸರ್ವಿಸ್ ಆರ್ ಪ್ರೀ ಯೂನಿವರ್ಸಿಟಿ ಎಜುಕೇಶನ್ ಆರ್ ರಿಕ್ವೈರ್ಮೆಂಟ್ ಅಮೆಂಡ್ಮೆಂಟ್ ರೂಲ್ಸ್ 2024. ನೋಡಿ, ಈ ರೂಲ್ ಗಳು ಏನಿದೆ ಅಂತಂದ್ರೆ ಇದು ಪ್ರೀ ಯೂನಿವರ್ಸಿಟಿ ಅಂದ್ರೆ PU ರಿಕ್ವೈರ್ಮೆಂಟ್ ಗೆ ಸಂಬಂಧಪಟ್ಟಂತ ರಿಕ್ವೈರ್ಮೆಂಟ್ ರೂಲ್ಸ್ ಆಗಿರಬಹುದು, ತಿದ್ದುಪಡಿ ರೂಲು ಕೂಡ ಹೌದು. ಈ ನಿಯಮಗಳೇ ಮುಂದೆ ಬರೆಯುತ್ತೆ, ಮುಂದೆ ನೋಟಿಫಿಕೇಶನ್ ಆದಂತ ಸಂದರ್ಭದಲ್ಲಿ ಈ ನಿಯಮಗಳು ಇರುತ್ತೆ ಅನ್ನೋದನ್ನ ಸ್ಪಷ್ಟಪಡಿಸುತ್ತೆ. ಇದು ರೂಲ್ಸ್ ಇದೆ, ಅರ್ಥ ಆಯ್ತಾ? ಯಾರೋ ಏನು ಅಂತ ಅನ್ಕೊಂಡು ತಪ್ಪು ತಿಳ್ಕೊಬೇಡಿ, ಇದು ರೂಲ್ಸ್ ಗಳನ್ನ ಹೇಳಿದ್ದಾರೆ. ಸೊ ಇಲ್ಲಿ ಏನಪ್ಪಾ ಅಂದ್ರೆ ಈ ರೂಲ್ ಗಳು ಫೈನಲ್ ಪಬ್ಲಿಕೇಶನ್ ಅಲ್ಲೂ ಕೂಡ ಇರುತ್ತೆ ಅಂತ ಹೇಳಿದ್ದಾರೆ. ಅಫಿಷಿಯಲ್ ಗೆಜೆಟೆಡ್ ನೋಟಿಫಿಕೇಶನ್ ಅಲ್ಲೂ ಕೂಡ ಈ ರೂಲ್ಸ್ ಗಳನ್ನ ಅಡಾಪ್ಟ್ ಮಾಡ್ತೀವಿ ಅಂತಾನು ಹೇಳಿದ್ದಾರೆ. ನಿಮಗೆ ಇಂಗ್ಲಿಷ್ ಅರ್ಥ ಆಗದೆ ಇದ್ರೆ ಕನ್ನಡದಲ್ಲೂ ಕೂಡ ನಾನಿಲ್ಲಿ ನಿಮಗೆ ಕೊಡ್ತಾ ಇದ್ದೀನಿ. ಸೊ ನೋಡ್ಕೋಬಹುದು, ಇದ್ರಲ್ಲಿ ವೇರಿಯೇಷನ್ ಏನಾಗಿದೆ ಏನಿಲ್ಲ ಅನ್ನೋದು ಗೊತ್ತಾಗುತ್ತೆ ನಿಮ್ಗೆ. ಹಾಗಾದ್ರೆ ಈ ಎಕ್ಸಾಮ್ ಅನ್ನ ಏನು PU ರಿಕ್ವೈರ್ಮೆಂಟ್ ಗೆ ಸಂಬಂಧಪಟ್ಟಂತೆ ಏನ್ ಎಕ್ಸಾಮ್ ಮೊದಲು ತಗೊಳ್ತಾ ಇತ್ತಲ್ಲ, KEA ಅಂದ್ರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ತಗೊಳ್ತಾ ಇತ್ತಲ್ವಾ, ಸೊ ಇವಾಗ ಅದನ್ನ ನಮ್ಮ KPSC ನವರು ಕೂಡ ತಗೊಳ್ಬಹುದು ಅಥವಾ KE ನವರು ಕೂಡ ತಗೊಳ್ಬಹುದು ಅಂತ ಹೇಳಿ ಎರಡು ಆಪ್ಷನ್ಸ್ ಗಳನ್ನ ಮುಂದಿಡ್ಲಾಗಿದೆ. ಮುಂದಿನ ದಿನಗಳಲ್ಲಿ ಯಾರು ಅದರ ಒಂದು ಅಥಾರಿಟಿಯನ್ನ ತಗೊಳ್ತಾರೆ ಅನ್ನೋದನ್ನ ನಾವು ಕಾದ್ ನೋಡ್ಬೇಕು. ಸೊ ಇದರ ಸಂಗತಿ ಏನಪ್ಪಾ ಅಂತಂದ್ರೆ ಸದ್ಯದ್ರಲ್ಲಿ PU ನೋಟಿಫಿಕೇಶನ್ ಆಗತ್ತೆ. ಮೇ ಬಿ ಐ ಹೋಪ್ ಸೊ ಡಿಸೆಂಬರ್ ತಿಂಗಳಲ್ಲೇ ನಿಮಗೆ ನೋಟಿಫಿಕೇಶನ್ ಆದ್ರೂ ಆಗಬಹುದು ಅನ್ನೋ ಸಾಧ್ಯತೆ ಅಂತೂ ಸಿಕ್ಕಾಪಟ್ಟೆ ಇದೆ. ಹಾಗೆ ಡೈರೆಕ್ಟ್ ರಿಕ್ವೈರ್ಮೆಂಟ್ ಅಂತಂದ್ರೆ ತಪ್ಪು ತಿಳ್ಕೊಳ್ತೀರಾ, ಎಕ್ಸಾಮ್ ಬರ್ದೇ ಹೋಗ್ಬೇಕಪ್ಪ, ನೇರ ನೇಮಕಾತಿ ಅಂದ ತಕ್ಷಣ ಎಕ್ಸಾಮೇ ಇಲ್ವಾ ಅಂತ ಹೇಳಿ ಬಹಳಷ್ಟು ಜನ ತಪ್ಪು ತಿಳ್ಕೊಳ್ತೀರಾ. ಡೈರೆಕ್ಟ್ ರಿಕ್ವೈರ್ಮೆಂಟ್ ಏನಿದೆ ಅವರಿಗೆ ಕೆಲವೊಂದು ರೂಲ್ಸ್ ಗಳನ್ನ ಕೊಟ್ಟಿದ್ದಾರೆ. ಅಂದ್ರೆ ನೀವು ಕೂಡ ಎಕ್ಸಾಮ್ ಅನ್ನ ಬರೀಬೇಕು. ಎಕ್ಸಾಮ್ ಬರೀಲಿಕ್ಕೆ ಏನೆಲ್ಲ ರೂಲ್ಸ್ ಗಳನ್ನ ಕೊಟ್ಟಿದ್ದಾರೆ ಅಂತಂದ್ರೆ ನೋಡಿ, ಫಾರ್ ಡೈರೆಕ್ಟ್ ರಿಕ್ವೈರ್ಮೆಂಟ್ ಅಂದ್ರೆ ನೇರ ನೇಮಕಾತಿ ಸ್ಪರ್ಧಾತ್ಮಕ ಪರೀಕ್ಷೆಯ ಮೂಲಕ ಬರಿಬೇಕಾದಂತ ವಿದ್ಯಾರ್ಥಿಗಳಿಗೆ ಯಾವೆಲ್ಲ ಅರ್ಹತೆಗಳು ಬೇಕು ಅಂತ ಕೇಳಿದಾರೆ. ನೋಡಿ, ಮಸ್ಟ್ ಹ್ಯಾವ್ ಪಾಸ್ಡ್ ಮಾಸ್ಟರ್ ಡಿಗ್ರಿ ಇನ್ ದ ಸೆಕೆಂಡ್ ಕ್ಲಾಸ್ ವಿತ್ ಮಿನಿಮಮ್ ಆಫ್ 55% ಆಫ್ ಮಾರ್ಕ್ಸ್ ಇನ್ ದ ಸಬ್ಜೆಕ್ಟ್ಸ್. ನೋಡಿ, ನೀವೇನು ಮಾಸ್ಟರ್ ಡಿಗ್ರಿ ಮಾಡಿರ್ತೀರೋ ಆ ಮಾಸ್ಟರ್ ಡಿಗ್ರಿಯಲ್ಲಿ ನೀವು ಸೆಕೆಂಡ್ ಕ್ಲಾಸ್ ನಲ್ಲಿ ಪಾಸ್ ಆಗಿರ್ಬೇಕು. 55% ಕಂಪಲ್ಸರಿ ಬೇಕಾಗತ್ತೆ. ಸ್ಪೆಸಿಫೈಡ್ ಇನ್ ದ ಟೇಬಲ್ ಅನೆಕ್ಸ್ಡ್ ಟು ದ ಸ್ಕೆಡ್ಯೂಲ್ ವಿತ್ ಅ ಬ್ಯಾಚುಲರ್ ಡಿಗ್ರಿ ಇನ್ ಎಜುಕೇಶನ್. ಸೊ BEd ಆದ್ರೂ ಕೂಡ ಆಗಿರಬಹುದು. ನೋಡಿ, BEd ಕಂಪಲ್ಸರಿ, ಜೊತೆಗೆ ಈ PG ಅಂತ ಏನ್ ಕರಿತೀವಿ, ಸೊ PG ಮತ್ತೆ BEd ಇಲ್ಲಿ ಕಂಪಲ್ಸರಿ. ನೀವೇನು ವಿಶೇಷವಾಗಿ ಓದ್ಕೊಂಡಿರ್ತೀರೋ ಆ ವಿಷಯದಲ್ಲಿ BEd ಒಂದು ಪದ್ಧತಿಯನ್ನ ಕೂಡ ಓದಿರ್ಬೇಕು, ಜೊತೆಗೆ PG ಯಲ್ಲಿ ಆ ವಿಷಯವನ್ನ ತಗೊಂಡಿರ್ಬೇಕು. ಅರ್ಥ ಆಯ್ತಾ? ನೋಡಿ, ಇನ್ ರೆಸ್ಪೆಕ್ಟ್ ಆಫ್ ಕ್ಯಾಂಡಿಡೇಟ್ಸ್ ಬಿಲಾಂಗಿಂಗ್ ಟು ದ ಸ್ಕೆಡ್ಯೂಲ್ಡ್ ಕ್ಯಾಸ್ಟಸ್ ಆರ್ ಶೆಡ್ಯೂಲ್ಡ್ ಟ್ರೈಬಲ್ಸ್ ಮಸ್ಟ್ ಹ್ಯಾವ್ ಪಾಸ್ಟ್ ಮಾಸ್ಟರ್ ಡಿಗ್ರಿ ವಿತ್ 50%. ಈಗ ಸ್ಕೆಡ್ಯೂಲ್ಡ್ ಟ್ರೈಬ್ಸ್ ಅಂತ ಬರ್ತಾರೆ ಅಥವಾ SC ST ಅಂತ ಹೇಳಿ ಏನ್ ಬರ್ತಾರೆ, ಸೊ ಕ್ಯಾಟಗರಿ 1 ಅಂತ ಏನ್ ಬರ್ತಾರೆ, ಇವರಿಗೆ ಮಾರ್ಕ್ಸ್ ಅನ್ನ ಎಷ್ಟು ಫಿಕ್ಸ್ ಮಾಡಿದ್ದಾರೆ ಅಂದ್ರೆ
50% ಇರಬೇಕು ಅಂತ ಹೇಳಿದ್ದಾರೆ. ಸೊ OBC ಅಥವಾ ಅದರ್ ಸ್ಟೂಡೆಂಟ್ಸ್ ಅಂತ ಏನಿದ್ದೀರಾ ಅಥವಾ GM ಸ್ಟೂಡೆಂಟ್ಸ್ ಅಂತ ಏನಿದ್ದೀರಾ ನಿಮ್ಗೆಲ್ರಿಗೂ ಕೂಡ 55% ನಷ್ಟು PG ಅಲ್ಲಿ ಮುಗಿಸಿರ್ಬೇಕು. ಗಾಟ್ ಇಟ್? ಅರ್ಥ ಆಯ್ತಾ? ಸೊ ಹಂಗೇನೆ ಬ್ಯಾಚುಲರ್ ಡಿಗ್ರಿಯಲ್ಲೂ ಕೂಡ 55% ಆಗಿರ್ಬೇಕು ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ. ಇದು ನಿಮಗೆ ಅರ್ಥ ಆದ್ರೆ ತುಂಬಾ ಇಂಪಾರ್ಟೆಂಟ್, ಒಳ್ಳೇದು. ಇನ್ ದ ಹೆಡ್ಡಿಂಗ್ ಫಾರ್ ಪ್ರಮೋಷನ್ ಫಾರ್ ಕ್ಲಾಸ್ 1 ಫಾಲೋಯಿಂಗ್ ಶೆಲ್ ಬಿ ಸಬ್ಸ್ಟಿಟ್ಯೂಟೆಡ್ ನೇಮ್ಲಿ ಅಂತ ಇದೆ. ಸೊ ಯಾರಿಗೆ ಪ್ರಮೋಷನ್ ಸಿಗುತ್ತಲ್ಲ, ಪ್ರಮೋಷನ್ ಸಿಗೋರಿಗೆ ಇಲ್ಲಿ ಕೊಟ್ಟಿದ್ದಾರೆ. ಸೊ ಅವ್ರಿಗೆ ಏನಿರ್ಬೇಕು ಅಂದ್ರೆ ಮಸ್ಟ್ ಹ್ಯಾವ್ ಪಾಸ್ಡ್ ಮಾಸ್ಟರ್ ಡಿಗ್ರಿ ಇನ್ ದ ಸೆಕೆಂಡ್ ಕ್ಲಾಸ್ ವಿತ್ ನಾಟ್ ಲೆಸ್ ದನ್ 50% ಆಫ್ ಮಾರ್ಕ್ಸ್ ಇನ್ ದ ಕನ್ಸರ್ನ್ ಸಬ್ಜೆಕ್ಟ್ ಆರ್ ಇನ್ ಎನಿ ಆಫ್ ದಿ ಆಪ್ಷನಲ್ subject studied at degree level with a bachelor degree in the education or its equivalent ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕೂಡ ಯಾರಿಗೆ ಪ್ರಮೋಷನ್ ಇದೆಲ್ಲ ಅವ್ರಿಗೆ ಕೊಟ್ಟಿರುವಂತ ಮಾಹಿತಿ ಇದು. ನೇರ ನೇಮಕಾತಿಗೆ PG ಪ್ಲಸ್ GM ಸ್ಟೂಡೆಂಟ್ಸ್ ಮತ್ತೆ OBC ಸ್ಟೂಡೆಂಟ್ಸ್ ಏನಿದ್ದೀರಾ ಅವರಿಗೆ 55% ಕಂಪಲ್ಸರಿ ಇದೆ. BEd ಅಲ್ಲಿ ಪ್ಲಸ್ MA ನಲ್ಲಿ ಅಥವಾ MSc ನಲ್ಲಿ MCom ನಲ್ಲಿ ಏನಿದೆ ಅದು. ದೆನ್ ಪ್ರಮೋಷನ್ ಇರೋರಿಗೆ 50% ಅಂತ ಹೇಳಿ ಮೀಸಲಾಗಿಟ್ಟಿದ್ದಾರೆ. ವಿತ್ ಈಕ್ವಲೆಂಟ್ BEd ಅಲ್ಲೂ ಕೂಡ ಆ ಒಂದು ಸಬ್ಜೆಕ್ಟ್ ಅನ್ನ ಕನ್ಸಿಡರ್ ಮಾಡ್ತಾರೆ. ಓಕೆ, ಫಾರ್ ದ ಹೆಡ್ಡಿಂಗ್ ಫಾರ್ ಇನ್ ಸರ್ವಿಸ್ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಅಂಡ್ ದ ಎಂಟೈರ್ಸ್ ರಿಲೇಟಿಂಗ್ ದೇರ್ ಟು ದ ಫಾಲೋಯಿಂಗ್ ಶೆಲ್ ಬಿ ಸಬ್ಸ್ಟಿಟ್ಯೂಟೆಡ್ ನೇಮ್ಲಿ ಅಂತ ಇದೆ. ಸೊ ಇನ್ ಸರ್ವಿಸ್ ಡೈರೆಕ್ಟ್ ರಿಕ್ರೂಟ್ಮೆಂಟ್ ನಲ್ಲಿ ಏನೆಲ್ಲ ತಗೊಳ್ತಾರೆ ಅನ್ನೋದನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಒಟ್ಟಾರೆ ಇವು ಕರ್ನಾಟಕ ಸರ್ಕಾರ ಬಿಟ್ಟಿರ್ತಕ್ಕಂತಹ ಒಂದು ರೂಲ್ಸ್ ಗಳಾಗಿರುತ್ತೆ. ನಿಮಗೆ ಇಂಗ್ಲಿಷ್ ನಲ್ಲಿ ಸ್ವಲ್ಪ ಗೊಂದಲ ಇದೆ ಅಂತಂದ್ರೆ ಕನ್ನಡದಲ್ಲೂ ಕೂಡ ನಾನು ತಗೊಂಡ್ ಬಂದಿದ್ದೀನಿ. ಸೊ ಏನಿದೆ ಅನ್ನೋದನ್ನ ನೀವು ನೋಡಬಹುದು, ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ. ಸೊ ನೋಡಿ, ಇವು ಈ ನಿಯಮಗಳನ್ನ ಕರ್ನಾಟಕ ಸಾಮಾನ್ಯ ಸೇವೆಗಳು ಅಂದ್ರೆ ಪೂರ್ವ ವಿಶ್ವವಿದ್ಯಾಲಯ ಶಿಕ್ಷಣ ನೇಮಕಾತಿ ತಿದ್ದುಪಡಿ ನಿಯಮಗಳು ಅಂತಾನೂ ಕೂಡ ಕರಿಬಹುದು. ಅಧಿಕೃತ ಗೆಜೆಟ್ ನಲ್ಲಿ ತಮ್ಮ ಅಂತಿಮ ಪ್ರಕಟಣೆಯ ದಿನಾಂಕದಂದು ಇವು ಜಾರಿಗೆ ಬರುತ್ತೆ. ಇವೆಲ್ಲ ರೂಲ್ಸ್ ಗಳು ಅಧಿಕೃತವಾಗಿ ಏನ್ ಕರೀತಾರಲ್ಲ ಆ ಸಂದರ್ಭದಲ್ಲಿ ಬರುತ್ತೆ. ಇದು ನೋಡಿ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಥವಾ ಸರ್ಕಾರ ನಿಗದಿಪಡಿಸಿದಂತ ಯಾವುದೇ ಪ್ರಾಧಿಕಾರ, ಅರ್ಥ ಆಯ್ತಾ? ಎಕ್ಸಾಮ್ಸ್ ಗಳನ್ನ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರನು ಕೂಡ ತಗೊಳ್ಬಹುದು ಅಥವಾ ಬೇರೆ ಕರ್ನಾಟಕ ಸರ್ಕಾರ ನಿಗದಿಪಡಿಸಿದಂತಹ ಯಾವುದೇ ಪ್ರಾಧಿಕಾರದಿಂದಲೂ ಕೂಡ ಪರೀಕ್ಷೆಯನ್ನು ತಗೊಳ್ಬಹುದು ಅಂತ ಇದೆ. ಅರ್ಥ ಆಯ್ತು? ಉಪನ್ಯಾಸಕರು ಮತ್ತೆ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳು ಹುದ್ದೆಯ ವರ್ಗಕ್ಕೆ ಸಂಬಂಧಪಟ್ಟಂತ ಒಂದು ಅಂಶ ಇದು. ಐ ಹೋಪ್ ಸೊ ನಾನು ನಿಮಗೆ ತಿಳಿಸುವಂತ ಪ್ರಯತ್ನವನ್ನ ಮಾಡಿದೀನಿ. ನೇರ ನೇಮಕಾತಿಗಾಗಿ ಶೀರ್ಷಿಕೆಗಾಗಿ ಅದಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ಬದಲಿಸ್ಬೇಕು ಅಂತ ಹೇಳಿ ಬಂದಿತ್ತು. ಅದನ್ನ ಈ ಒಂದು ತಿದ್ದುಪಡಿಗಳನ್ನ ನೋಡ್ಬಿಟ್ಟು ತಿದ್ದುಪಡಿಗಳನ್ನ ಮಾಡಿರುವಂತದ್ದು. ಸೊ ಇವೆಲ್ಲ ತಿದ್ದುಪಡಿಗಳು ನಿಮಗೆ ಗೊತ್ತಾಗಿದೆ ಅಂತ ಅನ್ಕೊಂಡಿದೀನಿ. ಯಾರೆಲ್ಲ ಹೊಸದಾಗಿ ಎಕ್ಸಾಮ್ಸ್ ಗಳನ್ನ ಅಟೆಂಡ್ ಮಾಡ್ತಿರೋ ನಿಮ್ಗೆ PG ಪ್ಲಸ್ BEd ಕಂಪಲ್ಸರಿ ಇರುತ್ತೆ. ವಿತ್ 55% ಜೊತೆಗೆ ಪಾಸ್ ಆಗಿರ್ಬೇಕು. SC ST ಏನಿದ್ದೀರಾ ಅವರು 50% ಜೊತೆಗೆ ಪಾಸ್ ಆಗಿರ್ಬೇಕು. ಇಷ್ಟು ನಮಗೆ ಗೊತ್ತುಪಡಿಸ್ಬೇಕಾಗಿರ್ತಕ್ಕಂತ ಒಂದು ಅಂಶ ಆಗಿತ್ತು. ಹೋಪ್ಸೋ ನಾನು ಇದನ್ನ ಕ್ಲಿಯರ್ ಆಗಿ ಹೇಳಿದೀನಿ ಅನ್ಕೊಂಡಿದೀನಿ. ಎಜುಕೇಶನ್ ವಿದ್ಯಾರ್ಹತೆ ಬಗ್ಗೆ ಆಗಿರ್ಬೋದು ಅಥವಾ ಎಕ್ಸಾಮ್ ತಗೊಳ್ತಕ್ಕಂತ ಒಂದು ಸಮಿತಿ ಆಗಿರಬಹುದು, ಅದ್ರ ಬಗ್ಗೆ ನಾನು ಕ್ಲಾರಿಟಿ ಕೊಟ್ಟಿದ್ದೀನಿ. ಇದನ್ನ ನೀವು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ಪುಟ್ಟ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಟೇಕ್ ಕೇರ್. ಬೈ ಬೈ.